ಮುಂದೆ ಬಂದ್ರೆ ಸರಳ ಆಗ್ತೈತಿ, ಕಾಲ್ ಮುಂದೆ ಬಂದ್ರೆ ಇಲ್ಲಿ ಬಂದು ಹಂಗಾದ ಕೂಡ ನಾನು ಬಾಯಾಗ ಕೂದಿಟ್ಟು ಕುಂದಿಸಿ ನಾವು ಕೊಡ್ಸಿ. ಮತ್ತ ಅವ ನಿಮಗೆ ಯಾಕಪ್ಪ ಅಂತ ಅನಿಸ್ಲಿಲ್ಲ? ಏನ್ ಅನ್ಸಿಲ್ಲ, ನೀವು ಹೆದರ್ಲಿಲ್ಲ. ನಾನು ಎಲ್ಲ ಪ್ರತಿಯೊಂದು ದೇವ್ರ ಮೇಲೆ ಆಯ್ಕೆ ಮಾಡ್ತಿದ್ದೆ. ಪ್ರತಿಯೊಂದು ನೀನ್ ಶಕ್ತಿ ಕೊಡು ನನಗೆ, ಬಟ್ಟೆ ತಕ್ಕ ನೀನ್ ಶಕ್ತಿ ಕೊಡು. ಸಾವುಗಳಾದ ಸಾಧ್ಯ ಏನಾಗಿದ್ದಿಲ್ಲ, ಎಂದೂ ಆಗಿಲ್ಲ ಸಾವು. ಡಾಕ್ಟರ್ ಕೈಯಾಗ ನನ್ನ ಕೈ ಒಂದು ಸಾವು ಆಗಿಲ್ಲ. ನಮಸ್ತೆ. ಇವತ್ತು ಒಬ್ಬ ಮಹಿಳೆ ಗರ್ಭಿಣಿ ಆದ ತಕ್ಷಣ ಆಕೆಗೆ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಒಂದು 5-6 ಸಾವಿರಗಳು ಹೋಗ್ತವೆ. ಆಕೆ ಹೆರಿಗೆ ಆಗಿ ಹೊರ ಹೊತ್ತಿಗೆ ಏನಿಲ್ಲ ಅಂದರೂ 30-40 ಸಾವಿರ ದುಡ್ಡು ಖರ್ಚಾಗುವಂತಹ ಕಾಲಘಟ್ಟ ಇದು. ಆದರೆ ಇವ್ಯಾವೂ ಇಲ್ಲದ ಕಾಲದಲ್ಲಿ ಗರ್ಭದಲ್ಲಿರ್ತಕ್ಕಂತಹ ಮಗುವಿನ ಸ್ಥಿತಿಗತಿಗಳನ್ನು ಗಮನಿಸಿ ಸಹಜವಾಗಿಯೇ ಹೆರಿಗೆ ಮಾಡಿಸಿಕೊಳ್ಳುವಂತಹ ವರ್ಗ ಇತ್ತು. ಅದನ್ನು ನಾವು ಸೂಲ್ಗಿತ್ತಿಯರು ಅಂತ ಕರೀತಾ ಇದ್ವಿ. ಅಂತಹ ಒಬ್ಬ ಅಪರೂಪದ ಬೆಲೆ ಕಟ್ಟಲಾಗದ ವ್ಯಕ್ತಿ ನಂದಿಹಳ್ಳಿಯ ಯಮುನಮ್ಮ. ಇವರನ್ನ ಹೂವಿನಹಡಗಲಿ ತಾಲೂಕಿನ ಬಣಜಿಗ ಸಮುದಾಯದವರು 15/3/2026 ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸನ್ಮಾನಿಸಲಾಯಿತು ಎಂದು ವೇದಿಕೆಯಲ್ಲಿ ಮಾತನಾಡದ ಯಮುನಮ್ಮ ಆ ದಿನ ಭಾವುಕರಾಗಿ ತಮ್ಮ ಮನದ ಮಾತುಗಳನ್ನ ಇಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಹಂಚಿಕೊಂಡರು. ಅವರ ಮಾತುಗಳು ಹೀಗಿದವೆ, ಕೇಳಿ. ಹೋಗಿ ಒಂದು ತಾಸ್ದಾಗ ಒಂದು ದಿನಕ್ಕೆ 3 ಅಡಿಗೆ ಮಾಡಿ ನನ್ನ ಮನೆಯಲ್ಲಿ 3 ಅಡಿಗೆ. ಬೆಳಿಗ್ಗೆ 6 ಗಂಟೆಗೆ ಒಂದು, ಮಧ್ಯಾಹ್ನ 2 ಗಂಟೆಗೆ ಒಂದು, ರಾತ್ರಿ 10 ಗಂಟೆಗೆ ಒಂದು ದಿನಕ್ಕೆ 3. ಒಂದು ಚೂರಿಲ್ಲ, ದಬ್ಬಿಲ್ಲ. ಆ ಎಮ್ಮಾರು ನೋವು ಕೊಡೋದು ನಾನು ಹೇಳ್ದಂಗೆ ಕೇಳೋದು. ಅವಾಗ ಆಸ್ಪತ್ರೆಗೆ ಗೊತ್ತು ಯಾರಿಗಿದ್ದಿಲ್ಲ. ಅವಾಗ ಬಡತನ ಭಾಳ ಕಷ್ಟ. ತಂದೆ ತಾಯಿ ಆಸ್ಪತ್ರೆಗೆ ಹೋಯ್ತಿದ್ದಿಲ್ಲ, ಏನು ಚೆಕಿಂಗ್ ಇದ್ದಿಲ್ಲ, ಮಕ್ಕಳಿಗೆ ರಕ್ಷಣೆ ಇದ್ದಿಲ್ಲ, ಬಾಣ್ತರಿಗೆ ಏನು ಒಂದು ಚೂಜಿ ದಬ್ಬಲಿದ್ದಿಲ್ಲ. ಅವಾಗ ಅದೇನು ಮೆಡಿಸಿನ್ ಕೊಡ್ತಿಲ್ಲ. ಈಗ ಟ್ರೀಟಿಂಗ್ಸ್ ನಾವು ಏನಿದ್ದಿಲ್ಲ. ಎಲ್ಲ ಹೊಲ್ದಾಗ ಬೆಳೆ, ಔಷಧಿದ ಬೆಳೆ ಊಟ ಮಾಡಿ ಚೆನ್ನಾಗಿದ್ದವು. ಚೆನ್ನಾಗಿ ದೇವರು ಒಂದು ತಡೆಗೆ ಏನು ಕೊತ್ತಿ ಆಗಲಿಲ್ಲ. ಆ ಥರ ಚೆನ್ನಾಗಿ 1,000 ಮೇಲೆ ಹೆರಿಗೆ ಮಾಡಿ, ಒಬ್ಬೊಬ್ರು 4-5 ಹೆರಿಗೆ ಮಾಡಿ, ಒಂದೊಂದಲ್ಲ 4-5 ಹೆರಿಗೆ ಮಾಡಿ. ಆದ್ರೆ 3 ದಿನಗಟ್ಟಲೆ ತಾಯಿ ಮಗಳನ್ನ ಎರೆದು ಅವ್ರ ಮನೆಗೆ ಅವ್ರು ಕೊಟ್ಟದ್ದು ಅನ್ನ ಗಂಜಿ ಊಟ ಮಾಡಿ 3 ದಿನ ನೀರು ಮಾಡ್ಕೊಂಡು ಅವ್ರು ಹಾಕಿದ್ದು ಉಡೇಕಿ ಹಾಕ್ಯಂದು ಮನೆಗೆ ಬರ್ತಿದ್ದೆ. ಅವರು ಏನು ಕೇಳ್ತಿಲ್ಲ, ನಾನು ಏನು ಕೇಳ್ತಿಲ್ಲ. ನನ್ನ ಕರ್ತವ್ಯ ನನಗೆ ಕೊಟ್ಟದ್ದು ಅಲ್ಲವತ್ತಲ್ಲ ಅವಾಗ ಮಾಡಕ್ಕೆ. ಇವಾಗ ನನಗೆ ಈಗ ಆಶೀರ್ವಾದ ಕರೆದು ಈಗಾದ್ರೂ ನನ್ನ ಬಿಡೋದಿಲ್ಲ, ಕರೀತಾರೆ. ಫಸ್ಟ್ಗೆ ನನ್ನ ಕರೆದು ಹೊಟ್ಟಿ ಮೇಲೆ ಎಣ್ಣೆ ಬಿಡ್ಸ್ಕೊಂಡು, ಅಮ್ಮ ನಾನು ಆಸ್ಪತ್ರೆಗೆ ಹೋಗ್ಬೋದಾ? ಹೋಗಿ ಬರಮ್ಮ, ಚೆನ್ನಾಗತಿ, ಧೈರ್ಯ ತಗೊಳ್ರಿ, ಹೆದರ್ಬಾರ್ದು. ನೀವು ಬುಗ್ಲಕ್ಕಂದ್ರೆ ನಿಮ್ಮ ಬುಗ್ಲು ನಿಮಗೆ ನೋವು ಹೋಗತಿ. ನೀವು ಮತ್ತೆ 50,000 ಸಲ ಆಸ್ಪತ್ರೆಗೆ ಇರ್ತೀರಿ. ಹಂಗಾಗಿ ಒಂದು 8 ಸರ್ತೆ ನಮ್ಮೂರು ಪ್ಲಾಟ್ನಾಗ ಈ ವರ್ಷದಾಗ ಒಂದು 6-7 ಹೆರಿಗೆ ನಾರ್ಮಲನ್ನೇ ಮಾಡಿಸಿ, ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಮಾಡಿಸಿ. ಅಂಥದ್ರಾಗ ಇಲ್ಲಿ ತನಕ ಆದ್ರೆ ನನಗೆ ನೆಂದೇಳಾಗ ಅಷ್ಟ ಗೌರವ ಕೊಡ್ತಾರೆ, ಅಷ್ಟ ನಾನು ಏನಾರು ಆದ್ರೂ ಬಿಟ್ಕೊಡಲ್ಲ. ಆಯ್ತು, ನಮ್ಮ ಮನೆ ಹೆಣ್ಮಕ್ಳು ಅಂತಾರೆ ಏನು ಕಷ್ಟ ಬಂದ್ರೂ ನನಗೆ ಇಲ್ಲ, ನಮ್ಮ ಮಾತೇ ಇಲ್ಲ. ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ ಅಷ್ಟ ಮಕ್ಕಳಿಗೆ ನಾನು ರಕ್ಷಣೆ ಕೊಟ್ಟೀನಿ. ಆ ಮಕ್ಕಳಿಗೆ ಎರಿಯೋದು ಕೂಡ ಒಬ್ಬೊಬ್ಬರಿಗೆ ಎರಿಯೋದು ಬಲ್ಲಂದ್ರೆ 5 ತಿಂಗಳು ಏರ್ಕೊಟ್ಟಿನಿ ನಮ್ಮ ಮನೆಗೆ. ಅವಾಗ ಅಂಥದ್ದೆಲ್ಲ ಕಷ್ಟಪಟ್ಟು ಜೀವನ ಮಾಡಿ ನನ್ನ ಗಂಡ 4 ವರ್ಷ ನನ್ನ ಕಡೆ ಇದ್ದಿದ್ದು, 1 ಹೆಣ್ಣು 1 ಗಂಡು. ಆ ಮಕ್ಕಳು ಕಟ್ಕೊಂಬಂದು ತವ್ರ ಮನೆಗೆ ಇಟ್ಕೊಂಡು ಆ ಕೆಲಸ ಮಾಡ್ಕೊಂತ ಇಲ್ಲಿಗೆ ಚೆನ್ನಾಗಿ ದೇವ್ರು ಕೊಟ್ಟಾನ. ಮಗನೂ ಟೈಲರ್ಗೆ, ನಮ್ಮ ಸೊಸಿನೂ ಟೈಲರು. ಊಟಕ್ಕೆ ಏನು ಬಡ್ತಾನಿಲ್ಲ. 3 ಮೊಮ್ಮಕ್ಕಳಿಗೆವು, ಹೆಣ್ಮಗಳಿಗೆ 3 ಮೊಮ್ಮಕ್ಕಳಿಗೆವು, ಅವರು ಚೆನ್ನಾಗದ್ರ. 2 ಮೊಮ್ಮಗಳು 3 ಮೊಮ್ಮಗಳಿಗೂ ನಾನು ನಾರ್ಮಲಾಗಿ ಮನೆಗೆ ಮಾಡ್ತೀನಿ. ಈ ಕಾಲದಾದ್ರೂ ಮನೆಗೆ ಮಾಡಿಸಿ ಬಳ್ಳಾರಿ ಕೊಟ್ಟಿನಿ. ನೀವು ಹೆರಿಗೆ ಮಾಡಿಸ್ತಿದ್ರಲ್ಲ, ಅವಾಗ ಏನಾರು ಹಿಂಗೆ ತೊಂದರೆಗಳಾದಂಥವು ಏನಾರು ಫೇಸ್? ಏನು ತೊಂದರೆ ಏನಾಗಿಲ್ಲ ಮೇಡಮ್. ಅವಾಗ ಏನು ದೇವ್ರು ತೊಂದರೆ ಕೊಟ್ಟಿಲ್ಲ, ಸುಳ್ಳಿಲ್ಲ. ಅಲ್ಲವತ್ತಲ್ಲ ಹೆಂಗೆ ಸಲುತ್ತಿದ್ನೇ ಗೊತ್ತಿಲ್ಲ. ದೇವರು ಶಿವರಾಯ ಹೆಂಗೆ ನಡೆಸಿದ್ನ. ಏನು ಕಾಲು ಮುಂದೆ ಬಂದು ಕೂಡ 4 ಹೆರಿಗೆ ಮಾಡೀನಿ. ಕಾಲು ಮುಂದೆ ಹೋದ್ರು ಮನೆಗೆ 4 ಹೆರಿಗೆ ಮಾಡೀನಿ. ಚಲೋ ತಲೆ ಮುಂದಕ್ಕೆ ಬರ್ಬೇಕು. ಫಸ್ಟ್ಗೆ ತಲೆ ಮುಂದೆ ಸರಳ ಬಂದ್ರೆ ಸರಳ ಆಗ್ತೈತಿ. ಕಾಲು ಮುಂದೆ ಬಂದ್ರೆ ಇಲ್ಲಿ ಬಂದು ಹಂಗಾದ ಕೂಡ ನಾನು ಬಾಯಾಗ ಕೂದಿಟ್ಟು ಕುಂದಿಸಿ ನಾವು ಕೊಡ್ಸಿ. ಮತ್ತ ಅವ ನಿಮಗೆ ಯಾಕಪ್ಪ ಅಂತ ಅನಿಸ್ಲಿಲ್ಲ? ಏನ್ ಅನ್ಸಿಲ್ಲ, ನೀವು ಹೆದರ್ಲಿಲ್ಲ. ನಾನು ಎಲ್ಲ ಪ್ರತಿಯೊಂದು ದೇವ್ರ ಮೇಲೆ ಆಯ್ಕೆ ಮಾಡ್ತಿದ್ದೆ. ಪ್ರತಿಯೊಂದು ನೀನು ಶಕ್ತಿ ಕೊಡು ನನಗೆ, ಬಟ್ಟೆ ತಕ್ಕ ನೀನು ಶಕ್ತಿ ಕೊಡು. ನಾನು ಅದು ಬಟ್ಟೆ ತೆಗೆದು ಅವ್ರು ಉಡಿ ತಿನ್ಬೇಕು ನಾನು ಅಂತಿದ್ದೆ. ಹಂಗೇನಾದ್ರು ಸಾವುಗಳಾದ ಸಾಧ್ಯ ಏನಾಗಿದ್ದಿಲ್ಲ, ಎಂದೂ ಆಗಿಲ್ಲ ಸಾವು. ಡಾಕ್ಟರ್ ಕೈಯಾಗ ನನ್ನ ಕೈ ಒಂದು ಸಾವು ಆಗಿಲ್ಲ. ಒಂದು ಸಾವು ನಾನು ಎಲ್ಲಿ ಎಷ್ಟಾಗ್ಯಾವಮ್ಮ ನೀವು ಮಾಡ್ಸಿ? ನಂದು 1,000 ಮೇಲೆ ಆಗ್ಯಾವ. ಅಂದ್ರೆ ನಾನು ಲೀಸ್ಟ್ ಮಾಡಿ ಮೇಡಮ್ ಅವ್ರೆ. ಇಲ್ಲ ಅಂದಾಜಾಗಿ ಹೇಳಮ್ಮ. ಅಂದಾಜು 1,000 ಮೇಲೆ ಆಗ್ಯಾವ. 1,000 ಒಬ್ಬೊಬ್ರು 5-4 ಮಾಡಿ ನಮ್ಮೂರಾಗ 15,000 1500 ಮನೆ ಅದಾವು.
ಬೇರೆ ಊರಿಗೂ ಹೋಗಿರಿ ನಮ್ಮ ನೀವು? ಬೇರೆ ಕೊಟ್ಟೂರಿಗೆ ಹೋಗಿ 3 ಸತಿ ಬಂದು ಕೊಟ್ಟೂರು ಹುಡುಗಿ ನಮ್ಮೂರಿಗೆ ಕೊಟ್ಟಿತ್ತು. ಆಕೆ 3 ಸತಿ ಬಂದು ಅಲ್ಲಿ ಅರಿಕೆ ಮಾಡಿಸಿ ಅಲ್ಲಿ 3 ದಿನ ಇದ್ದು ಆಕೆ ಎಲ್ಲ ಬೇವು ತಿರುವಿ ಎರೆದು ಮೊನ್ನೆ ಮೂರಿಗೆ. ಬೇರೆ ಊರಿಗೆ ಕರೆದ್ರು ಹೋಗಿರಿ? ಕಾರ್ ತಗೊಂಡು ಎಲ್ಲಿ ಕರ್ಕೊಂಡು ಹೋದ್ರು ಹೋಗಿ ನಾನು ಎಲ್ಲಿ. ಹಂಗೆ ಯಾವ ಊರಿಗೆ ಹೋಗಿ ನೆನಪದವಮ್ಮ? ಯಾವ್ಯಾವ ಊರಿಗೆ? ನೆನ್ನೆ ಅಂತಂದ್ರೆ ನಾನು ದಾವಣಗೆರೆಗೆ ಹೋಗಿನಿ, ಮತ್ತೆ ಕೊಟ್ಟೂರಿಗೆ ಹೋಗಿನಿ, ಹೊಸಪೇಟೆಗೆ ಹೋಗಿನಿ, ನಮ್ಮ ತಂಗಿ ಮಕ್ಕಳು ಬಳ್ಳಾರಿಗೆ ಹೋಗಿನಿ. 2 ಮಕ್ಕಳು ನಮ್ಮ ತಂಗಿ ಮಕ್ಕಳು ಅಲ್ಲೇ ಮಾಡಿಸಿದ್ದೀನಿ. ಇಲ್ಲಿ ಅಡಗಲಿಗೆ ಬಂದೀನಿ. ಸೂರ್ಯ ಅರಿಸೂರಪ್ಪ ಎಮ್ಮೆಲ್ಲ ಕೈ ಇರೋದನು ಅರಿಸೂರಪ್ಪ ನಂದೇ ಹೇಳಿ ಸುರೇಶ್ ಅವ್ರ ಹೆಂಡ್ತಿ ಅಲ್ಲಮ್ಮ, ನೀವು ಹಿಂಗ್ ಹೋಗ್ತಿರ್ತಿರಲ್ಲ, ಅವಾಗ ನಿಮಗೆ ಮನಿ ಕೆಲಸ ಮತ್ ನಿಮ್ ದುಡಿಮೆ ಎಲ್ಲ ಬಿಟ್ಟು ಹೋಗ್ತೀನಿ. ದೇವ್ರ ಮೇಲೆ ಬರಕ್ ಹೋಗ್ತೀನಿ. ನನ್ನ ಮಗ ಊಟ ಅಂದ್ರೆ ನಾನು ಹೋಗಿ ಎರಿಗೆ ಮಾಡಿ ಬಂದೀನಿ. ಮುಂದೆ ನನಗೆ ಒಳ್ಳೇದಾಗತ್ತಲ್ಲ, ನನ್ನ ಮೊಮ್ಮಕ್ಳಿಗೆ ಒಳ್ಳೇದಾಗ್ಬೋದು. ಅವ್ರು ಅದು ಕೊಟ್ಟಲ್ಲ ಇದು ಕೊಟ್ಟಂತ ಇವತ್ತಿಗೆ ನನ್ನ ಬಾಯಿಗೆ ಬಂದಿಲ್ಲ. ನಿಮ್ಮನ್ನ